ಎಲ್ಲೋ ಪಶ್ಚಿಮ ಏಷ್ಯಾದಲ್ಲಿ ಇಸ್ರಾಯೇಲ್, ಇರಾನ್, ಅಮೆರಿಕ ದೇಶಗಳು ತಮ್ಮಲ್ಲಿ ಜಗಳವಾಡಿ ಸಾಯುತ್ತಿರುವಾಗ ಆ ಯುದ್ಧದ ಬಿಸಿ ನಮ್ಮ ಭಾರತ ದೇಶಕ್ಕೂ ಗಟ್ಟಿಯಾಗಿ ತಗಲಿದೆ. ಮೊನ್ನೆವರೆಗೂ ಎಲ್ಲವೂ ಕೂಲ್ ಆಗಿತ್ತು ಅನ್ಕೊಂಡ್ರು. ಈಗ ಈ ಮೂರು ದೇಶಗಳ ನಡುವೆ ನಡೆಯುತ್ತಿರುವ ಯುದ್ಧವನ್ನ ನೋಡಿದ್ರೆ ಮತ್ತೆ ವರ್ಲ್ಡ್ ವಾರ್ ಬರುತ್ತೆ ಎಂಬಷ್ಟು ಟೆನ್ಷನ್ ಎಲ್ಲರಿಗೂ ಇದೆ. ಈ ಯುದ್ಧದ ವಾತಾವರಣವನ್ನ ನೋಡಿ ನಮ್ಮವರು ಕೂಡ ಕೆಲವು ಧೈರ್ಯದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅವು ಯಾವುವೆಂದರೆ ರಷ್ಯಾದಿಂದ ಇನ್ನಷ್ಟು ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಖರೀದಿಸುವುದು ಹಾಗೂ ರಾಜಸ್ಥಾನ್ ಬಾರ್ಡರ್ ಅಲ್ಲಿ ನಮ್ಮ ಅಗ್ನಿ ಮಿಸೈಲ್ ಗಳನ್ನ ರೆಡಿಯಾಗಿ ನಿಲ್ಲಿಸೋದು. ಇಲ್ಲಿ ನಿಜವಾದ ಟ್ವಿಸ್ಟ್ ಏನಂದ್ರೆ ಈ ಮಿಸೈಲ್ ಗಳನ್ನ ಗುರಿಯಾಗಿಸಿರೋದು ನಮ್ಮ ಪಕ್ಕದಲ್ಲೇ ಯಾವಾಗ್ಲೂ ಜಗಳವಾಡುವ ಪಾಕಿಸ್ತಾನದ ಕಡೆಯಲ್ಲ, ದೂರದಲ್ಲಿರುವ ಇರಾನ್ ಕಡೆಗೆ. ಈ ಕಥೆಯನ್ನು ಮೊನ್ನೆ ನಡೆದ CCS ಮೀಟಿಂಗ್ ನ ನಂತರ ನಮ್ಮ ಪ್ರಧಾನಿ ಮೋದಿ ಏನು ಬಹಿರಂಗ ಪಡಿಸ್ತಾ ಇರೋದು ಎಂಬುದನ್ನ ಈಗ ಪೂರ್ತಿಯಾಗಿ ವಿವರವಾಗಿ ಮಾತಾಡೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನೀವು ಈ ಇರಾನ್ ಇಸ್ರೇಲ್ ಯುದ್ಧದ ಸುದ್ದಿಗಳನ್ನ ಹುಡುಕುತ್ತಾ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ರೆ ಮೊದಲು ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ ಆ ಬೆಲ್ ಐಕನ್ ನ ಗಟ್ಟಿಯಾಗಿ ಹೊಡೆಯಿರಿ. ನಮ್ಮ ಡೈಲಿ ವಿಡಿಯೋಗಳು ಯಾವಾಗ್ಲೂ ನಿಮ್ಗೆ ಮೊದಲು ಬರುತ್ತೆ. ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮರಿಬೇಡಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈಗ ಗಲ್ಫ್ ದೇಶದ ಸ್ಥಿತಿಗತಿ ನೋಡಿದ್ರೆ ದಿನೇ ದಿನೇ ಬಿಸಿ ಹೆಚ್ಚಾಗುತ್ತಿದೆ. ಇರಾನ್ ನ ಮಿಸೈಲ್ ಬೇಸ್ಗಳು, ನ್ಯೂಕ್ಲಿಯರ್ ಸೌಲಭ್ಯಗಳು, ನೌಕಾಪಡೆಯ ಆಸ್ತಿಗಳ ಮೇಲೆ ಯಾವಾಗ್ಲಾದ್ರೂ ಗಟ್ಟಿಯಾದ ಏರ್ ಸ್ಟ್ರೈಕ್ ಆಗಬಹುದು ಎಂಬ ಟೆನ್ಷನ್ ಮುಂದುವರಿತಾ ಇದೆ. ನಿನ್ನೆ ರಾತ್ರಿ ಅಮೆರಿಕ ಮತ್ತು ಇಸ್ರಾಯೇಲ್ ಕೂಡಿ ಇರಾನ್ ಒಳಗೆ ಗಟ್ಟಿಯಾಗಿ ಹಾನಿ ಮಾಡಿದ್ದಾರೆ. ಆಕಾಶದಿಂದ ಬಾಂಬುಗಳ ಮಳೆ ಸುರಿಸಿದೆ ಅನ್ಬೋದು. ಆದ್ರೆ ಇರಾನ್ ನೋಡಿದ್ರೆ ಡೈರೆಕ್ಟ್ ಆಗಿ ದೊಡ್ಡ ಯುದ್ಧಕ್ಕೆ ಇಳಿಯುವ ಆಸಕ್ತಿ ಇಲ್ಲ. ಅವರ ನಡವಳಿಕೆ ನೋಡಿದ್ರೆ ಬೇರೆ ಸ್ಟ್ರಾಟಜಿಗಳನ್ನ ಆಡುತ್ತಿರುವುದು ಸ್ಪಷ್ಟವಾಗುತ್ತೆ. ಅವರು ಡೈರೆಕ್ಟ್ ಫೈಟ್ ಮಾಡದೆ ತಮ್ಮ ಮಿತ್ರ ದೇಶಗಳ ಮೂಲಕ ದಾಳಿ ಮಾಡಿಸುವುದು, ಹಾರ್ಮುಜ್ ದಾರಿಯನ್ನ ಬ್ಲಾಕ್ ಮಾಡುವುದು, ಡ್ರೋನ್ಗಳ ಮೂಲಕ ಗಲ್ಫ್ ದೇಶಗಳ ಮೇಲೆ ಒತ್ತಡ ತರುವುದು ಮುಂತಾದವುಗಳನ್ನ ಮಾಡ್ತಿದ್ದಾರೆ. ಈಗಾಗಲೇ ಇರಾನ್ ಹಾರ್ಮುಜ್ ದಾರಿಯನ್ನ ಮುಚ್ಚಿದೆ. ಈಗ ಪ್ರಪಂಚವೆಲ್ಲ ಆಯಿಲ್ಗಾಗಿ ಗಲ್ಫ್ ದೇಶಗಳ ಮೇಲೆ ಅವಲಂಬಿತವಾಗಿದೆ. ಹೀಗೆ ದಾರಿ ಮುಚ್ಚಿದ್ರೆ ಗ್ಲೋಬಲ್ ಆಯಿಲ್ ಸಪ್ಲೈಗೆ ದೊಡ್ಡ ಬ್ರೇಕ್ ಬೀಳುತ್ತೆ. ಇದರಿಂದ ನಮ್ಮಲ್ಲಿಯೂ ಪೆಟ್ರೋಲ್ ಡೀಸೆಲ್ ನ ದರಗಳು ಆಕಾಶಕ್ಕೆ ಹೋಗುವ ಸಾಧ್ಯತೆ ಇದೆ. ಆದ್ರೆ ಇಲ್ಲಿ ಇರಾನ್ ಇಂದ ಬರ್ತಾ ಇರುವ ಶಾಕಿಂಗ್ ಸುದ್ದಿ ಏನಂದ್ರೆ ಅದು ಇನ್ನು ಟರ್ಕಿ ಅಥವಾ ಪಾಕಿಸ್ತಾನದ ಮೇಲೆ ಡೈರೆಕ್ಟ್ ಆಗಿ ದಾಳಿ ಮಾಡಿಲ್ಲ. ಪಾಕಿಸ್ತಾನದಲ್ಲಿ ಇರಾನ್ಗೆ ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆಗಳು ನಡೀತಾ ಇವೆ. ಆದ್ರೆ ಇರಾನ್ ಡೈರೆಕ್ಟ್ ಯುದ್ಧಕ್ಕೆ ಇಳಿಯುವ ಸಾಧ್ಯತೆ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಅಂದ್ರೆ ನಮ್ಮ ಭಾರತಕ್ಕೆ ಶತ್ರುಗಳಾದವರ ಮೇಲೆ ಇರಾನ್ ದಾಳಿ ಮಾಡ್ತಿಲ್ಲ, ಆದ್ರೆ ಉಳಿದ ಗಲ್ಫ್ ದೇಶಗಳ ಮೇಲೆ ದಾಳಿ ಮಾಡ್ತಿದೆ. ಇಂತಹ ಸಮಯದಲ್ಲಿ ನಮ್ಮ ಭಾರತ ದೇಶ ಒಂದು ಅನಿರೀಕ್ಷಿತ ಕೆಲಸ ಮಾಡಿದೆ. ಅದೇನಂದ್ರೆ ರಾಜಸ್ಥಾನದ ಜೋಧ್ಪುರ್ ಬಳಿ ನಮ್ಮ ಅಗ್ನಿ 2 ಮಿಸೈಲ್ ಗಳನ್ನ ಬಾರ್ಡರ್ ಮುಂದಕ್ಕೆ ತಂದು ನಿಲ್ಲಿಸಿದೆ ಎಂಬ ಸುದ್ದಿಗಳು ಬರ್ತಾ ಇವೆ. ಇದು ಪಾಕಿಸ್ತಾನದ ಕ್ಲೈಮ್. ಭಾರತದಿಂದ ಅಧಿಕೃತವಾಗಿ ಯಾವುದೇ ದೃಢೀಕರಣ ಬಂದಿಲ್ಲ. ಆದ್ರೆ ರಾಜಸ್ಥಾನದಲ್ಲಿ ಫಾರ್ವರ್ಡ್ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಅಗ್ನಿ 2 ರೇಂಜ್ ಸುಮಾರು 2500 ಕಿಲೋಮೀಟರ್. ಇಲ್ಲಿ ಇಂಟ್ರೆಸ್ಟಿಂಗ್ ಆದ ಲಾಜಿಕ್ ಏನಂದ್ರೆ ಜೋಧ್ಪುರ್ ನಿಂದ ಇರಾನ್ ನ ರಾಜಧಾನಿ ಟೆಹರಾನ್ಗೂ ಆಲ್ಮೋಸ್ಟ್ ಅಷ್ಟೇ ದೂರವಿದೆ. ಇದನ್ನ ನೋಡಿ ಎಲ್ಲರ ಮೈಂಡ್ ಬ್ಲಾಕ್ ಆಗೋಗಿದೆ. ಈ ಮೂವ್ ಯಾರಿಗಾಗಿ ಎಂಬುದು ದೊಡ್ಡ ಹಾಟ್ ಟಾಪಿಕ್ ಆಗಿದೆ. ಇದರಿಂದ ಡಿಫೆನ್ಸ್ ಎಕ್ಸ್ಪರ್ಟ್ ಗಳು ಏನನ್ನ ಹೇಳ್ತಿದ್ದಾರೆ ಅಂದ್ರೆ ಭಾರತ ಯಾರೊಂದಿಗೂ ಗೊಂದಲ ಮಾಡಿಕೊಳ್ಳಲು ಬಯಸೋದಿಲ್ಲ, ಆದ್ರೆ ಇದು ಒಂದು ಸ್ಟ್ರಾಂಗ್ ವಾರ್ನಿಂಗ್ ತರ ಎಂದು ಹೇಳ್ತಿದ್ದಾರೆ. ನಾವು ಯಾವಾಗ್ಲೂ ಸೈಲೆಂಟ್ ಆಗಿರ್ತೀವಿ. ನಮ್ಮ ಪಾಲಿಸಿ ಯಾವಾಗ್ಲೂ ಮೊದಲು ಯಾರ ಮೇಲೂ ದಾಳಿ ಮಾಡಬಾರ್ದು, ಆದ್ರೆ ನಾಳೆ ಬೆಳಿಗ್ಗೆ ಯಾರಾದ್ರೂ ನಮ್ಮ ತಂಟೆಗೆ ಬಂದ್ರೆ ಅವರನ್ನ ಬಿಡುವುದಿಲ್ಲ ಎಂದು ಹೇಳ್ತಾ ಇದೆ. ಬಲಿಷ್ಠ ಡಿಫೆನ್ಸ್ ಸಿಸ್ಟಮ್ ಗಳೊಂದಿಗೆ ನಾವು ಎಲ್ಲದಕ್ಕೂ ರೆಡಿ ಇದೀವಿ ಎಂದು ನಮ್ಮ ಪ್ರಿಪರೇಷನ್ ಅನ್ನ ತೋರಿಸ್ತಾ ಇದೀವಿ. ಪ್ರಸ್ತುತ ನಮ್ಮ ನಡವಳಿಕೆ ಬಹಳ ಬ್ಯಾಲೆನ್ಸ್ಡ್ ಮತ್ತು ನ್ಯೂಟ್ರಲ್ ಆಗಿದೆ. ಈ ಗೊಂದಲದಲ್ಲಿ ತಲೆ ಹಾಕುವುದು ಅಥವಾ ಯಾರಿಗಾದ್ರೂ ಓಪನ್ ಸಪೋರ್ಟ್ ಮಾಡುವುದು ನಮ್ಗೆ ಇಷ್ಟವಿಲ್ಲ. ನಮ್ಮ ಮುಖ್ಯ ಫೋಕಸ್ ಎಲ್ಲ ನಮ್ಮ ಎನರ್ಜಿ ಸೆಕ್ಯೂರಿಟಿ. ಗಲ್ಫ್ ನಲ್ಲಿ ಕೆಲಸ ಮಾಡುತ್ತಿರುವ ನಮ್ಮವರು ಸೇಫ್ ಆಗಿರ್ಬೇಕು, ಅಲ್ಲಿ ಯಾವ ಗೊಂದಲವಿಲ್ಲದೆ ಶಾಂತಿಯುತವಾಗಿರ್ಬೇಕು ಎಂಬುದೇ ನಮ್ಮ ಅಭಿಪ್ರಾಯ. ನಮ್ಮ ಏರಿಯಾದಲ್ಲಿ ಅಂದ್ರೆ ಸೌತ್ ಏಷ್ಯಾದಲ್ಲಿ ಈಗ ದೊಡ್ಡ ಮಿಲಿಟರಿ ಯುದ್ಧ ನಡೆಯುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬರ ಬಳಿಯೂ ನ್ಯೂಕ್ಲಿಯರ್ ಬಾಂಬ್ ಗಳಿವೆ. ಎರಡೂ ದೇಶಗಳಿಗೂ ಗೊತ್ತು ಯುದ್ಧ ಬಂದರೆ ಯಾರಿಗೂ ಏನು ಉಳಿಯೋದಿಲ್ಲ ಅಂತ. ಅದಕ್ಕೆ ಓಪನ್ ಆಗಿ ಫೈಟ್ ಮಾಡಬೇಕು ಅಂತ ಯಾರು ಯೋಚಿಸೋದಿಲ್ಲ. ನಮ್ಮ ಅಗ್ನಿ 2 ನಂತಹ ಮಿಸೈಲ್ ಗಳನ್ನ ಅಲ್ಲಿ ಇಡುವ ಹಿಂದಿನ ಅಸಲಿ ಕಾರಣ ಒಂದು ವಾರ್ನಿಂಗ್ ಅಷ್ಟೇ ಹೊರತು ಯುದ್ಧ ಶುರು ಮಾಡಲು ಅಲ್ಲ ಎಂದು ಎಕ್ಸ್ಪರ್ಟ್ಸ್ ಭಾವಿಸ್ತಾ ಇದ್ದಾರೆ. ಆದರೂ ಈ ಅಗ್ನಿ 2 ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡಿ ಇಟ್ಟಿದ್ದಾರಾ ಅಥವಾ ಇರಾನ್ ನ ಎಂಬುದು ಎಕ್ಸ್ಪರ್ಟ್ ಗಳಿಗೆ ಇನ್ನೂ ಪೂರ್ತಿ ಕ್ಲಾರಿಟಿ ಬಂದಿಲ್ಲ. ಯಾಕಂದ್ರೆ ಮೊನ್ನೆ ಪಾಕಿಸ್ತಾನದ ಪ್ರೆಸಿಡೆಂಟ್ ಮಾತನಾಡುತ್ತಾ ಭಾರತ ಒಂದು ದೊಡ್ಡ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ, ಅವರ ಮೇಲೆ ದಾಳಿಗಾಗಿ ಇದೆಲ್ಲ ಮಾಡ್ತಾ ಇದೆ ಎಂದು ಟೆನ್ಷನ್ ಪಡ್ತಾ ಇದ್ರು. ಅವನು ಯಾವಾಗ್ಲೂ ಅಳ್ತಲೇ ಇರ್ತಾನೆ, ಅದು ಬೇರೆ ವಿಷಯ ಬಿಡಿ. ನಮ್ಮ ಡಿಫೆನ್ಸ್ ಅವರು ನಮ್ಮ ಆಕ್ಷನ್ ಹಿಂದಿನ ಅರ್ಥ ಏನು ಎಂದು ಡಿಕೋಡ್ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ಇದು ಹೀಗಿದ್ರೆ ಭಾರತ ಡಿಫೆನ್ಸ್ ಗೆ ಸಂಬಂಧಿಸಿದ ಇನ್ನೊಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಎಲ್ಲಾದ್ರೂ ಯುದ್ಧಗಳು ನಡೀತಾ ಇವೆ ಅಂದ್ರೆ ಸಾಕು, ಆಯುಧಗಳನ್ನ ತಯಾರಿಸುವ ಇಂಡಸ್ಟ್ರಿಗಳಿಗೆ ಹಬ್ಬ ಎಂದು ನಮ್ಗೆಲ್ಲ ಗೊತ್ತು. ಪ್ರಪಂಚದ ದೇಶಗಳೆಲ್ಲ ತಮ್ಮನ್ನ ಸೇಫ್ ಆಗಿ ಇಡಲು ಹೊಸ ವೆಪನ್ ಗಳನ್ನ ಖರೀದಿಸುವಲ್ಲಿ ತೊಡಗಿವೆ. ಅದಕ್ಕೆ ನಮ್ಮ ಭಾರತವು ಹೊರತಲ್ಲ. ಲೇಟೆಸ್ಟ್ ನ್ಯೂಸ್ ಏನಂದ್ರೆ
ನಮ್ಮ ದೇಶ ರಷ್ಯಾದಿಂದ ಇನ್ನೂ 5 S-400 ಡಿಫೆನ್ಸ್ ಸಿಸ್ಟಮ್ಗಳನ್ನ ಖರೀದಿಸಲು ಸಿದ್ಧವಾಗಿದೆ. ಅದೇ ರಷ್ಯಾದ S-400 ಸುದರ್ಶನ್ ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್. ಇದರಲ್ಲಿ 5 ಸ್ಕ್ವಾಡ್ರನ್ಗಳನ್ನ ತರೋದಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಪ್ರಪಂಚವೆಲ್ಲ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಡಬ್ಬ ಎಂದು ಕಾಮೆಂಟ್ ಮಾಡ್ತಿರುವಾಗ ನಮ್ಮವರು ಈ ನಿರ್ಧಾರ ತೆಗೆದುಕೊಳ್ಳುವುದು ಸಾಮಾನ್ಯವಾದ ವಿಷಯವಲ್ಲ. ಇದನ್ನ ಮಾಸ್ಟರ್ ಸ್ಟ್ರೋಕ್ ಎನ್ಬಹುದು. ನಿಜಕ್ಕೂ ನಮ್ಮ ಇಂಡಿಯನ್ ಏರ್ ಫೋರ್ಸ್ ಬಳಿ ಈಗಾಗಲೇ 3 S-400 ಸ್ಕ್ವಾಡ್ರನ್ಗಳಿವೆ. 2018ರಲ್ಲಿ ರಷ್ಯಾದೊಂದಿಗೆ ಒಟ್ಟು 5 ಸ್ಕ್ವಾಡ್ರನ್ಗಳಿಗೆ ಒಪ್ಪಂದ ಮಾಡಿಕೊಂಡಿದ್ವಿ. ಆ ಡೀಲ್ ಆಗ ಅದ್ಭುತ ಸೆನ್ಸೇಷನ್ ಆಗಿತ್ತು. ಈಗ ಉಳಿದ 2 ಸ್ಕ್ವಾಡ್ರನ್ಗಳನ್ನ ಶೀಘ್ರದಲ್ಲಿ ತರುವುದರ ಜೊತೆಗೆ ಎಕ್ಸ್ಟ್ರಾ 5 ಹೊಸ ಸ್ಕ್ವಾಡ್ರನ್ಗಳನ್ನ ಕೂಡ ಖರೀದಿಸಲು ಗಟ್ಟಿಯಾದ ಪ್ಲಾನ್ ಕೂಡ ಮಾಡ್ತಾ ಇದ್ದೀವಿ. ಶೀಘ್ರದಲ್ಲಿ ನಮ್ಮ ಡಿಫೆನ್ಸ್ ಮಿನಿಸ್ಟರಿ ಈ ಪ್ರಪೋಸಲ್ ಅನ್ನ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ಅಷ್ಟಕ್ಕೂ ನಮ್ಮವರು ಇಷ್ಟೊಂದು ಅರ್ಜೆಂಟ್ ಆಗಿ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡರು ಅಂದ್ರೆ ಕಾರಣ ಲಾಸ್ಟ್ ಇಯರ್ ನಡೆದ ಆಪರೇಷನ್ ಸಿಂಧೂರ್ನ ಅನುಭವ. ಆ ಆಪರೇಷನ್ ನಲ್ಲಿ ನಮ್ಮ S-400 ಸಿಸ್ಟಮ್ ಶತ್ರುಗಳ ಫೈಟರ್ ಜೆಟ್ ಗಳನ್ನ ಒಂದು ಹೈ ವ್ಯಾಲ್ಯೂ ಸ್ಪೈ ಪ್ಲೇನ್ ಅನ್ನು ದೂರದಿಂದಲೇ ಗಾಳಿಯಲ್ಲಿ ಸುಲಭವಾಗಿ ಸ್ಫೋಟಿಸಿತು. ಪಾಕಿಸ್ತಾನ ಬಾರ್ಡರ್ ದಾಟಿ ಸುಮಾರು 300 ಕಿಲೋಮೀಟರ್ ಒಳಗಿನ ಟಾರ್ಗೆಟ್ ಅನ್ನ ಇದು ಲಿಫ್ಟ್ ಮಾಡ್ತು ಎಂದು ಆಗ ದೊಡ್ಡ ನ್ಯೂಸ್ ಆಗಿತ್ತು. ಇದನ್ನ ನೋಡಿ ನಮ್ಮ ಏರ್ ಫೋರ್ಸ್ ಅವರು ಇದು ಗೇಮ್ ಚೇಂಜರ್ ಎಂದು ಫಿಕ್ಸ್ ಆಗಿದ್ದಾರೆ. ಪಾಕಿಸ್ತಾನದ ಬಳಿ ಚೀನಾ ಬ್ರಾಂಡ್ ಸಿಸ್ಟಮ್ ಗಳಿದ್ರು. ಆ ಸಮಯದಲ್ಲಿ ಅವು ಅಟರ್ ಫ್ಲಾಪ್ ಆದವು. ಅವು ನಮ್ಮ ವಿಮಾನಗಳನ್ನ ಟಚ್ ಮಾಡಲು ಕೂಡ ಆಗ್ಲಿಲ್ಲ, ಟ್ರ್ಯಾಕ್ ಕೂಡ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಚೀನಾದ ವಸ್ತುಗಳು ಎಷ್ಟು ಕಾಲ ಕೆಲಸ ಮಾಡ್ತಾವೋ ಗ್ಯಾರಂಟಿ ಇಲ್ಲ ಅಂತ ನಿಮ್ಗೂ ಗೊತ್ತು. ಮೊಬೈಲ್ಗಳು, ಟಿವಿ ಮಾತ್ರವಲ್ಲ, ಡಿಫೆನ್ಸ್ ವೆಪನ್ ಗಳಲ್ಲೂ ಅವರದು ವರ್ಸ್ಟ್ ಕ್ವಾಲಿಟಿ ಎಂದು ಪ್ರೂವ್ ಆಯ್ತು. ಅದಕ್ಕೆ ನಮ್ಮ ಭಾರತ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಎಂದು ಈಗಾಗಲೇ ನಿರ್ಧರಿಸಿದೆ. ನಮಗೆ ಯಾವಾಗ್ಲೂ ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೀನಾದಿಂದ ಟೆನ್ಷನ್ ಇದ್ದೇ ಇರುತ್ತೆ. ಇಬ್ಬರು ನಮಗೆ ಶತ್ರುಗಳೇ. ಆ 2 ಸೈಡ್ ಗಳಿಂದ ಬರುವ ಚಾಲೆಂಜ್ ಗಳನ್ನ ಎದುರಿಸಲು ಇಂತಹ ಸಾಲಿಡ್ ಸಿಸ್ಟಮ್ ಗಳು ಇರಬೇಕು. S-400 ನ ಸ್ಪೆಷಾಲಿಟಿ ಏನಂದ್ರೆ ಒಂದೇ ಸಾರಿ ಬಹಳಷ್ಟು ಟಾರ್ಗೆಟ್ ಗಳನ್ನ ಟ್ರ್ಯಾಕ್ ಮಾಡಬಲ್ಲದು. ಯಾವ ಕಡೆಯಿಂದ ಫೈಟರ್ ಜೆಟ್ ಗಳು ಬಂದರೂ, ಡ್ರೋನ್ ಗಳು ಬಂದರೂ, ಕ್ರೋಸ್ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ ಗಳು ಬಂದರೂ ಕೂಡ ಅವುಗಳನ್ನ ಪತ್ತೆ ಹಚ್ಚಿ ಗಾಳಿಯಲ್ಲಿ ಸ್ಫೋಟಿಸುವ ಸಾಮರ್ಥ್ಯ ಇದಕ್ಕಿದೆ. ಈಗಿರುವ ಗ್ಲೋಬಲ್ ಸಿಚುವೇಶನ್ ಅನ್ನ ನೋಡಿದ್ರೆ ನಮ್ಮ ಸೆಕ್ಯೂರಿಟಿಯಲ್ಲಿ ಭಾರತ ಯಾವ ಸಣ್ಣ ರಿಸ್ಕ್ ಅನ್ನ ಕೂಡ ತೆಗೆದುಕೊಳ್ಳೋದಕ್ಕೆ ಬಯಸೋದಿಲ್ಲ. ಪ್ಲಸ್ ಈ ಸಿಸ್ಟಮ್ ರೇಡರ್ ಬಹಳ ಪವರ್ಫುಲ್. ಚಿಕ್ಕ ಹಕ್ಕಿ ಹಾರಿದ್ರೂ ಕೂಡ ಅದು ನಮ್ಮ ರೇಡರ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಆದ್ರೆ ನಮ್ಮವರು ಯಾವಾಗ್ಲೂ ಪೂರ್ತಿಯಾಗಿ ಪಕ್ಕದ ದೇಶಗಳ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಯೋಚಿಸೋದಿಲ್ಲ. ಅದಕ್ಕೆ ನಮ್ಮ DRDO ಅವರು ಸ್ವಂತವಾಗಿ ಕುಶಾ ಪ್ರಾಜೆಕ್ಟ್ ಅನ್ನ ಶುರು ಮಾಡಿದ್ದಾರೆ. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನ ಭಾಗವಾಗಿ ನಾವೇ ಸ್ವಂತವಾಗಿ ಲಾಂಗ್ ರೇಂಜ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ತಯಾರಿಸ್ತಾ ಇದೀವಿ. ಭವಿಷ್ಯದಲ್ಲಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ನಮ್ಮ ಕಾಲುಗಳ ಮೇಲೆ ನಾವು ನಿಲ್ಬೇಕು ಎಂಬುದೇ ಇದರ ಟಾರ್ಗೆಟ್. ಆದ್ರೆ ಇಲ್ಲಿ ನಮಗೆ ಒಂದು ಡೌಟ್ ಬರ್ಬೋದು, ಅಷ್ಟಕ್ಕೂ ನಮ್ಮ ಭಾರತಕ್ಕೆ ಇಷ್ಟೊಂದು ಸ್ಕ್ವಾಡ್ರನ್ಗಳು ಯಾಕೆ ಬೇಕು? ಇಷ್ಟೊಂದು 1000 ಕೋಟಿ ಖರ್ಚು ಮಾಡಿ ಯಾಕೆ ಖರೀದಿಸಬೇಕು? ಅದಕ್ಕೆ ಸಿಂಪಲ್ ಆನ್ಸರ್, ನಮ್ಮ ದೇಶದ ಬಾರ್ಡರ್ ಅನ್ನೋದು 15,000 ಕಿಲೋಮೀಟರ್ ಗಿಂತ ಹೆಚ್ಚು. ಅದಕ್ಕೆ ಸೇರಿದಂತೆ ಸಮುದ್ರ ತೀರ 7,500 ಕಿಲೋಮೀಟರ್ಗಳು. ಇಷ್ಟು ದೊಡ್ಡ ಪ್ರದೇಶವನ್ನ ಕಾಪಾಡುವುದು ಯಾವುದೇ ಚಿಕ್ಕ ವಿಷಯವಲ್ಲ. ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೀನಾ. ಇಂತಹ ಸಮಯದಲ್ಲಿ 2 ಸೈಡ್ ಗಳಿಂದ ಬರುವ ಸಮಸ್ಯೆಗಳನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. S-400 ನಂತಹ ಲಾಂಗ್ ರೇಂಜ್ ಸಿಸ್ಟಮ್ ಗಳನ್ನ ಸಿಕ್ಕಲ್ಲಿ ಇಡೋದಿಲ್ಲ. ಅವುಗಳನ್ನ ಬಹಳ ಇಂಪಾರ್ಟೆಂಟ್ ಸೆನ್ಸಿಟಿವ್ ಏರಿಯಾಗಳಲ್ಲಿ ಮಾತ್ರ ಇಡ್ತಾರೆ. ಪ್ರಸ್ತುತ ನಮ್ಮ ಬಳಿ ಇರುವ ಸಿಸ್ಟಮ್ ಗಳನ್ನ ಪಾಕಿಸ್ತಾನ ಫೇಸ್ ಮಾಡುವ ವೆಸ್ಟ್ ಸೈಡ್ ಮತ್ತು ಚೀನಾ ಫೇಸ್ ಮಾಡುವ ನಾರ್ತ್ ಈಸ್ಟ್ ಸೈಡ್ ನಲ್ಲಿ ಇಟ್ಟಿದ್ದಾರೆ ಎಂಬ ಟಾಕ್ ನಡೀತಿದೆ. ಬರುವ ದಿನಗಳಲ್ಲಿ ರಷ್ಯಾದಿಂದ ಹೊಸವು ಬಂದ ತಕ್ಷಣ ಅವುಗಳನ್ನ ರಾಜಸ್ಥಾನ್, ಪಂಜಾಬ್, ಗುಜರಾತ್ ನಂತಹ ಸ್ಟೇಟ್ ಗಳಲ್ಲಿ ಹಾಗೂ ಲಡಾಖ್, ಅರುಣಾಚಲ ಪ್ರದೇಶದಂತಹ ಸೆನ್ಸಿಟಿವ್ ಏರಿಯಾದಲ್ಲಿ ಸೆಟ್ ಮಾಡಬಹುದು. ಅಷ್ಟೇ ಅಲ್ಲ, ದಿಲ್ಲಿನಂತಹ ಕ್ಯಾಪಿಟಲ್ ಸಿಟಿ, ದೊಡ್ಡ ಮಿಲಿಟರಿ ಬೇಸ್ಗಳು, ನ್ಯೂಕ್ಲಿಯರ್ ಪ್ಲಾಂಟ್ಗಳು, ದೊಡ್ಡ ಇಂಡಸ್ಟ್ರಿಯಲ್ ಸಿಟಿಗಳು ಕೂಡ ಪ್ರೈಮರಿ ಸೆಕ್ಯೂರಿಟಿ ಝೋನ್ ಕೆಳಗೆ ಬರುತ್ತೆ. ಇದರ ರೇಂಜ್ ಅನ್ನೋದು 400 ಕಿಲೋಮೀಟರ್ ವರೆಗೆ ಇರುತ್ತೆ. ಒಂದು ಸ್ಕ್ವಾಡ್ರನ್ ಇಟ್ರೆ ಅದು ದೊಡ್ಡ ಏರಿಯಾವನ್ನ ಕವರ್ ಮಾಡುತ್ತೆ. ಆದ್ರೆ ನಮ್ದು ಚಿಕ್ಕ ದೇಶ ಅಲ್ಲ ಅಲ್ವಾ, ಅದಕ್ಕೆ ಸಾಕಾಗೋದಿಲ್ಲ. ಇನ್ನಷ್ಟು ಬಲವನ್ನ ಹೆಚ್ಚಿಸಿಕೊಳ್ಬೇಕು ಎಂದು ನಮ್ಮವರು ಯೋಚಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಭಾರತದ ಟಾರ್ಗೆಟ್ ಎದುರಿನವರ ಮೇಲೆ ಹೋಗಿ ದಾಳಿ ಮಾಡೋದಲ್ಲ, ನಮ್ಮನ್ನ ನಾವು ಕಾಪಾಡಿಕೊಳ್ಳುವುದು, ನಮ್ಮ ಡಿಫೆನ್ಸ್ ಅನ್ನ ಒಂದು ರೇಂಜ್ ನಲ್ಲಿ ಸ್ಟ್ರಾಂಗ್ ಮಾಡಿಕೊಳ್ಳುವುದು. ನಮ್ಮ ಮೇಲೆ ಬರುವ ಯಾವುದೇ ಏರ್ ಥ್ರೆಟ್ ಅನ್ನ ದೂರದಿಂದಲೇ ಅಡ್ಡುಗಟ್ಟುವ ಸಾಮರ್ಥ್ಯ ಭಾರತಕ್ಕೆ ಇದೆ ಎಂದು ಪಕ್ಕದ ದೇಶಗಳಿಗೆ ಗೊತ್ತಾದಾಗ ಆಟೋಮೆಟಿಕ್ ಆಗಿ ನಮ್ಮ ತಂಟೆಗೆ ಬರಲು ಇಷ್ಟಪಡೋದಿಲ್ಲ, ಬದಲಿಗೆ ಭಯ ಪಡ್ತವೆ. ಭವಿಷ್ಯದಲ್ಲಿ ನಮಗೆ ಸ್ವಂತ ಸಿಸ್ಟಮ್ಗಳು ಇರಬೇಕು ಎಂದು ನಮ್ಮ ಪ್ರಾಜೆಕ್ಟ್ ಕುಶಾ ಮೇಲೂ ಫುಲ್ ಫೋಕಸ್ ಹಾಕಿದೀವಿ. ಪ್ರಸ್ತುತ ಭಾರತ ತನ್ನ ಡಿಫೆನ್ಸ್ ಗೆ ಟಾಪ್ ಪ್ರಯಾರಿಟಿ ನೀಡ್ತಾ ಇದೆ. ನಮ್ಮ ಬಜೆಟ್ ಅಲ್ಲೂ ಹೆಚ್ಚಿನ ಫಂಡ್ಸ್ ಅದಕ್ಕೆ ನೀಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ಪದೇ ಪದೇ ದಾಳಿ ಮಾಡಲು ಟ್ರೈ ಮಾಡಿದ್ರು. ಅವರ ಫೈಟರ್ ಜೆಟ್ ಗಳು ನಮ್ಮ ಬಾರ್ಡರ್ ಒಳಗಡೆ ಬರೋದಕ್ಕೆ ನೋಡಿದಾಗ ಅವರನ್ನ ಸೂಪರ್ ಸಕ್ಸಸ್ಫುಲ್ ಆಗಿ ಹಿಂದಕ್ಕೆ ಕಳಿಸಿದ್ರು. ಇದೆಲ್ಲ ನಮ್ಮ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಗೆ ಕ್ರೆಡಿಟ್ ಹೋಗುತ್ತೆ. ನಮ್ಮ ಬಳಿ ಕೇವಲ S-400 ಮಾತ್ರವಲ್ಲ, ನಮ್ಮ ಸ್ವಂತ ಆಕಾಶ್ ಸಿಸ್ಟಮ್,
ಇಸ್ರಾಯೇಲ್ ಜೊತೆಗೆ ಡೆವಲಪ್ ಮಾಡಿದ MR SAM ನಂತಹವು ಎಷ್ಟೋ ಇವೆ. ಒಂದರ ನಂತರ ಒಂದು ಲೇಯರ್ ಗಳಂತೆ ನಮ್ಮ ಆಕಾಶವನ್ನ ಕವರ್ ಮಾಡುತ್ತೆ. ಶತ್ರುವಿನ ಮಿಸೈಲ್ ಒಂದು ಲೇಯರ್ ಅನ್ನು ದಾಟಿದ್ರೆ ಇನ್ನೊಂದು ಲೇಯರ್ ಅಲ್ಲಿ ಖಚಿತವಾಗಿ ಸ್ಫೋಟವಾಗುತ್ತೆ. ಈಗ ಅವುಗಳನ್ನ ಇನ್ನಷ್ಟು ಅಪ್ಗ್ರೇಡ್ ಮಾಡಲು ನಮ್ಮವರು ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ತಿದ್ದಾರೆ. ಏನೇ ಆಗ್ಲಿ, ಭಾರತ ತೆಗೆದುಕೊಂಡ ಈ ಎರಡು ದೊಡ್ಡ ನಿರ್ಧಾರಗಳ ಮೇಲೆ ನಿಮ್ಮ ಅಭಿಪ್ರಾಯವೇನು ಎಂದು ಕೆಳಗಿನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.